ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಂಬಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿರವನಹಳ್ಳಿ ಗ್ರಾಮದಲ್ಲಿ ಮಾವಿನ ತೋಟ ಮಾಲೀಕರು ಎನ್ ಕೃಷ್ಣಪ್ಪರವರ ಸರ್ವೆ ನಂಬರ್ 80/1 ಮತ್ತು 80/2 ಸುಮಾರು 1 ಎಕರೆ ಜಮೀನು ಸುಟ್ಟು ಬೂದಿ ಆಗಿರುವ ಕಾರಣ ಬೆಸ್ಕಾಂ ಇಲಾಖೆಯ ತೋಟದ ಬಳಿ ಕಂಬ ಇದ್ದು ಪಾಳ್ಯ ಗ್ರಾಮದ ಕರೆಂಟ್ ಹಾಕುವ ವಿಚಾರ ಜಂಪು ಕಟೌಟ್ಗಳ ಹಾಕಿದಾಗ ಓವರ್ ಆಗಿರುವ ವಿದ್ಯುತ್ ಶಕ್ತಿ ಅಟಾತೆಗಿ ಬೆಂಕಿ ಬಿದ್ದು ತೋಟ ಭಸ್ಮವಾಗಿದೆ. ಆ ತೋಟದ ಫಸಲು ಸುಮಾರು 2 ಲಕ್ಷ ಹಣ ಮಾವು ತೋಟ ಹಾನಿಕರ ಆಗಿದೆ. ಗ್ರಾಮದಲ್ಲಿ ಬಡ ರೈತರ ಕುಟುಂಬ ಕಂಗಾಲಾಗಿರುವುದು ಬೆಳಕಿಗೆ ಬಂದಿದೆ. ತಕ್ಷಣ ಊರಿನ ಗ್ರಾಮಸ್ಥರು, ರೈತ ಸಂಘದ ಉಪಾಧ್ಯಕ್ಷರು ರೆಡ್ಡಪ್ಪರವರು ಸ್ಥಳಕ್ಕೆ ಭೇಟಿ ಮಾಡಿ ಸುಟ್ಟು ಹೋಗಿರುವ ಮಾವಿನ ತೋಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾವಿನ ತೋಟದ ಮಾಲೀಕರು ಎನ್ ಕೃಷ್ಣಪ್ಪ ಕುಟುಂಬದವರು ಮಾತನಾಡಿ, ನಾನು ಗ್ರಾಮದಲ್ಲಿ ವಾಸಿಯಾಗಿ ಕೃಷ್ಣಪ್ಪ ಎಂಬವರ ಮಾವಿನ ತೋಟ ಸುಮಾರು 1 ಎಕರೆ ಸುಟ್ಟು ಭಸ್ಮವಾಗಿರೋದು ಊರಿನ ಎಲ್ಲರ ಗಮನಕ್ಕೆ ತಂದಿದ್ದೇನೆ. ಓವರ್ ಕರೆಂಟ್ ಬಂದಾಗ ಬೇರೆ ಗ್ರಾಮಕ್ಕೆ ಕರೆಂಟ್ ಸರಬರಾಜು ಮಾಡುವಾಗ ಆ ಸಮಯದಲ್ಲಿ ಜಂಪ್ ಕಟೌಟ್ ಹಾಕುವಾಗ ಅನಾಹುತ ಆಗಿದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿರುತ್ತೇನೆ. ಸಂಬಂಧಪಟ್ಟ ಕಚೇರಿಗೆ ಅರ್ಜಿ ನೀಡಿದ್ದು ತಮ್ಮಲ್ಲಿ ವಿನಂತಿ ಪರಿಹಾರ ಕೊಡಬೇಕಾಗಿ ತಮ್ಮ ಈ ಒಂದು ಅನಾಹುತ ಅಗ್ನಿ ಘಟನೆ ತಮ್ಮ ಸುದ್ದಿ ವಾಹಿನಿಗೆ ತಿಳಿಸುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮದ ವಾಸಿಯಾದ ರೈತ ಸಂಘದ ಉಪಾಧ್ಯಕ್ಷರು ರೆಡ್ಡಪ್ಪರವರು ಮಾತನಾಡಿ, ಅವರ ಜೀವನವೇ ಮಾವಿನ ತೋಟದ ಆಧಾರವಾಗಿತ್ತು. ಈ ಅನಾಹುತ ತಿಳಿದ ತಕ್ಷಣ ನಾವು ಮತ್ತು ಊರಿನ ಗ್ರಾಮಸ್ಥರು ಮಾಲೀಕರ ತೋಟದ ಬಳಿ ಬಂದು ಪರಿಶೀಲನೆ ಮಾಡಿದೆವು. ಮಾವಿನ ತೋಟ ಸುಟ್ಟು ಭಸ್ಮವಾಗಿರುವುದು ಕಣ್ಣಿಗೆ ಕಾಣುತ್ತಿದೆ. ಸಂಬಂಧಪಟ್ಟ ಕಚೇರಿಗಳು ಪರಿಹಾರ ನೀಡಬೇಕಾಗಿ ರೈತ ಸಂಘದ ಉಪಾಧ್ಯಕ್ಷರಾಗಿ ಈ ಘಟನೆ ತಮ್ಮ ಗಮನಕ್ಕೆ ತಿಳಿಸುತ್ತೇನೆ. ಇದಕ್ಕೆ ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ, ತೋಟಗಾರಿಕೆ ಇಲಾಖೆ, ತಾಲೂಕು ಕಚೇರಿ ಇಲಾಖೆ, ಪೊಲೀಸ್ ಠಾಣೆ ಎಲ್ಲಾ ಕಡೆ ಈ ಘಟನೆಯ ಅರ್ಜಿ ಮತ್ತು ಫೋಟೋ ಲಗತ್ತಿಸಿ ಕಚೇರಿಯ ಗಮನಕ್ಕೆ ರೈತ ಸಂಘದ ಉಪಾಧ್ಯಕ್ಷರಿಂದ ಮತ್ತು ಊರಿನ ಗ್ರಾಮದ ಎಲ್ಲರ ಸಹಭಾಗಿಯಾಗಿ ಘಟನೆಯ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಎಂಬುದು ತಿಳಿಸಿದರು. ಈ ಒಂದು ಸುಟ್ಟೋಗಿರೋ ವಿಚಾರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅವರೊಂದು ಪರಿಹಾರ ಬೇಕು ಅಂತ ಕೇಳ್ತಾರೆ. ಯಾವ ರೀತಿ ಏನು ಪರಿಹಾರ ಕೊಡಿಸ್ಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ.
ಮಾತಾಡಿ ಸರ್. ಸರ್, ಶ್ರೀನಿವಾಸಪುರ ತಾಲೂಕು ಚಿರುವನಹಳ್ಳಿ ನಂಬಿಹಳ್ಳಿ ಗ್ರಾಮ ಪಂಚಾಯತಿ. ಇದೇ ಚಿರುವನಹಳ್ಳಿ ಗ್ರಾಮದಲ್ಲಿ ಇರುವ ನಾವು ರೆಡ್ಡಪ್ಪ ರೈತ ಸಂಘ ಉಪಾಧ್ಯಕ್ಷರು. ನಾವು ಈ ಎನ್ ಕೃಷ್ಣಪ್ಪನವ್ರದ್ದು 1.25 ಎಕರೆ ತೋಟ ಬೆಂಕಿಯಾಗಿ ಅನ್ಯಾಯ ಆಗಿದೆ. ಸುಮಾರು ಅಂದ್ರೆ 2 ಲಕ್ಷ ಹಣ ಅವರು ಜೀವನ ಹಾಳಾಗಿದೆ. ಅವ್ರ ಜೀವನನೇ ಮಾಮೂನ್ ತೋಟ ಇದೇ ನಂಬ್ಕೊಂಡಿರೋದು. ಸುಮಾರು ವರ್ಷಗಳಿಂದ ತೋಟದಲ್ಲೇ ಇತ್ತು, ಅವರು ಕಾವಲು ಕಾಯ್ತಾ ಇತ್ತು, ಜೀವನ ಮಾಡ್ತಾ ಇರೋಂಥವ್ರು. ನಿನ್ನೆ ಬೆಸ್ಕಾಂ ಇದರಿಂದ ಸ್ವಲ್ಪ ಏನು ಕಟಾವಟೇನ ಇದೆ ಜಂಪ್ ಹಾಕಿ ತೊಂದರೆ ಆಗಿದೆ. ಅದರಿಂದ ನಾವು ಕೂಡಲೇ ಫೋನ್ ಬಂತು ನಮ್ಗೆ. ನಾನು ಬಂದಿದ್ದೆ, ನೋಡಿದೆ, ಎಲ್ಲ ಬರೋರೊಳಗಾಗಿ ಎಲ್ಲ ಬೆಂಕಿ ಹಾಕಿ ಎಲ್ಲ ತೋಟ ಎಲ್ಲ ಪೂರ್ತಿ ಹಾಳಾಗೋಗಿತ್ತು. ಊರಿನ ಗ್ರಾಮಸ್ಥರೆಲ್ಲ ಬಂದಿದ್ದು. ಇವಾಗ ಇನ್ನ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಾವು ಎಲ್ಲ ತೀರ್ಮಾನ ಮಾಡಿ ಊರು ಗ್ರಾಮಸ್ಥರೆಲ್ಲ ಸೇರಿ ಮಾತಾಡ್ಕೊಂಡು ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ವಿ. ಅವ್ರ ಜೀವನನೇ ಏನು ಕೃಷ್ಣಪ್ಪ ಜೀವನನೇ ಮಾಮೂನ್ ತೋಟ. ಅವ್ರ ಮನೇಲಿ ಅದ್ರ ನಂಬ್ಕೊಂಡು 10 ರಿಂದ 15 ಜನ ಜೀವನ ಮಾಡ್ತಾ ಇದ್ವಿ, ಹೆಣ್ಮಕ್ಳು ಎಲ್ಲ ಸೇರಿ. ಜೀವನನೇ ಅದು ಬೇರೆ ಇನ್ನೇನು. ಅದರಿಂದ ನೀವು ಕೂಡಲೇ ಬಂದು ಅವ್ರಿಗೆ ಪರಿಹಾರ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ವಿ. ಚಿರುನಹಳ್ಳಿ ಗ್ರಾಮದ ವಾಸಿಯಾದ ರೆಡ್ಡಪ್ಪ ತಾವು ಉಪಾಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘದಲ್ಲೇ. ಈ ಒಂದು ಕೃಷ್ಣಪ್ಪ ತೋಟ ಸುಟ್ಟೋಗಿದ ತಕ್ಷಣ ಊರಿನ ಗ್ರಾಮಸ್ಥರು ನೀವು ಯಾವ ರೀತಿ ಬಂದು ನಿನ್ನೆ ಬಂದು ಇದೆಲ್ಲ ಪರಿಶೀಲನೆ ಮಾಡಿದಿರಾ? ಮಾಡಿದ್ದೀವಿ. ಎಲ್ಲರೂ ಈಗಲೇ ಬಂದಿದ್ದಾರೆ. ನೆನ್ನೆನೆ ಬಂದು ಎಲ್ಲ ನೀರೆಲ್ಲ ಎತ್ಕೊಂಡ್ಬಂದು ಅವರು ಸ್ವಲ್ಪ ನೀರು ಹಾಕಿ ಬೆಂಕಿನೂ ಸ್ವಲ್ಪ ಆರಿಸಿದ್ದಾರೆ. ಎಲ್ರಿಗೂ ಗೊತ್ತಾಗಿದೆ. ಈ ಸುಟ್ಟೋಗಿರೋ ಒಂದು ಫಸಲು ನಷ್ಟ ಇದರಲ್ಲೇ ಬೆಸ್ಕಾಂ ಆಗಲಿ ಸಂಬಂಧಪಟ್ಟ ತೋಟಗಾರಿಕೆ ತಾಲೂಕು ದಂಡ ಅರ್ಜಿಯನ್ನು ಸಲ್ಲಿಸ್ತೀವಿ. ಬೆಸ್ಕಾಂಗೆ ತಾಲೂಕು ಆಫೀಸ್ಗೆ ಎಲ್ಲ ಅರ್ಜಿಗೆಲ್ಲ ರೆಡಿ ಮಾಡಿ ನಾವು ತಿಳಿಸ್ತೀವಿ. ಸರಿ ಸರಿ. బాబుని ఫోన్ అయింది మళ్ళా నేను ఏమంటే మనం కాయలు కేబుల్ అంతా కాలిపోతుంది. టైం బాగుంది. ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿ ಮಂಡಲ ಚಿರುನಹಳ್ಳಿ ಕೃಷ್ಣಪ್ಪ ಅವರು ತೋಟದಲ್ಲಿ ಸರ್ವೆ ನಂಬರ್ 80 ಸಬ್ 1-2ರಲ್ಲಿ ಸುಮಾರು 1 ಎಕರೆ ಜಮೀನು ತೋಪು ಮಾವಿನ ತೋಪು ಸುಟ್ಟೋಗಿದೆ. ಇದು ಓವರ್ ಕರೆಂಟ್ ಕೊಟ್ಟು ಎಲ್ಲ ಜಂಪ್ಗಳೆಲ್ಲ ಸುಟ್ಟೋಗಿ ಕೆಳಗೆ ಬಿದ್ದು ಎಲ್ಲ ಸುಟ್ಟೋಗಿದೆ. ಬೇರೆ ಕಡೆ ಸಂಪರ್ಕ ಕೊಡೋಕೆ ಹೋಗಿ ಎಲ್ಲ ಸುಟ್ಟೋಗಿ ಇಲ್ಲಿ ಬೂದಿ ಆಗಿ ಹೋಗ್ಬಿಟ್ಟಿದೆ ಮಾವಿನ ತೋಪು. ಅದರಿಂದ ನೀವು ಬಂದು ನಮ್ಮನ್ನು ಇದು ಮಾಡ್ಕೊಳ್ಬೇಕು, ರಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ಬೇಡ್ಕೊಂತೀನಿ.
ಕೃಷ್ಣಪ್ಪ ಚಿರುನಹಳ್ಳಿ ಗ್ರಾಮದ ವಾಸಿಯಾದ ನೀನು ನಿಮ್ಮೊಂದು ಸರ್ವೆ ನಂಬರ್ ಈ ತೋಟದಲ್ಲಿ ಈ ಒಂದು ಫಸಲು ಸುಟ್ಟೋಗಿರೋ ಉದ್ದೇಶ ಒಂದು ಬೆಸ್ಕಾಂ ಇಲಾಖೆ ಸಂಬಂಧಪಟ್ಟ KV ಲೈನ್ಮನ್ ಅವರು ಜಂಪ್ ಆಗ ಹೋಗಿದ್ಯಾ? ಯಾವ ಜಂಪ್ ಆಗಿ ಹೋಗಿರೋದು, ಜಂಪು ಸುಟ್ಟೋಗಿ ಅವ್ರು ಓವರ್ ಕರೆಂಟ್ ಕೊಟ್ಟು ಜಂಪ್ ಸುಟ್ಟೋಗಿ ಕೆಳಗೆ